3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ಏನು ಮಾಡಿಸಿದಂಥ ಒಂದು ಒಳ್ಳೆ ರಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ಟೈಮ್ ಇದ್ದಾಗ ನೀವು ಈ ಥರ ರಾಗಿ ಉಪ್ಪಿಟ್ಟು ಮಾಡ್ಕೊಳ್ಳಿ. ಯಾರಿಗೆಲ್ಲ ರವೆ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಇದನ್ನು ತುಂಬ ರುಚಿಕರವಾಗಿರುತ್ತೆ. ಮಕ್ಕಳಿಗೆ ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ರಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನೊಂದು ಬೌಲಲ್ಲಿ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. ನಾರ್ಮಲ್ ರಾಗಿ ಹಿಟ್ಟೇ, ಸೇಮ್ ಮುದ್ದೆ ಮಾಡ್ತೀವಲ್ಲ ಅದೇ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಆಲ್ರೆಡಿ. ಅದಕ್ಕೆ ಒಂದು ಬೌಲ್ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಚಿಕ್ಕ ಬೌಲಲ್ಲಿ ತಗೊಳ್ಳಿ. ನಾನು ಸ್ವಲ್ಪ ದೊಡ್ಡ ಬೌಲಲ್ಲಿ ತಗೊಂಡಿದ್ವಿ, ಯಾಕೆಂದರೆ ನಾವು ಸ್ವಲ್ಪ ಜಾಸ್ತಿ ಜನ ಇದ್ವಿ, ಅದಕ್ಕೋಸ್ಕರ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಸೇಮ್ ರವೆ ಹುರಿತಾರಲ್ಲ ಅದೇ ಥರ ಹುರ್ಕೊಳ್ಳಿ. ಇದು ಹುರಿಬೇಕಾದ್ರೆ ಗೊತ್ತಾಗುತ್ತೆ, ಸ್ಮೆಲ್ ಆಗಿದೆ ಅಂತ, ಎಲ್ಲ ಘಮ ಘಮ ಅಂತ ಇರುತ್ತೆ. ಅಲ್ಲಿವರೆಗೂ ಹುರ್ಕೊಳ್ಳಿ ನೀವು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ರೆಡಿ ಆಗಿದೆ. ಇದನ್ನೊಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇದನ್ನು ತಣ್ಣಗಾಗಿ ಬಿಟ್ಬಿಡೋಣ. ಒಂದು 10 ನಿಮಿಷ ಬಿಟ್ಟರೆ ತಣ್ಣಗಾಗಿಬಿಡುತ್ತೆ ಎಲ್ಲ. ನೋಡಿ, ಈ ಥರ ತಣ್ಣಗಾಗಿಬಿಡಿ. ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ತಣ್ಣಗಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ತೀನಿ ನಾನು, ಯಾಕೆಂದರೆ ಲಾಸ್ಟಲ್ಲಿ ನಾವು ಒಗ್ಗರಣೆ ಹಾಕಿದಾಗ ನೀರು ಹಾಕಲ್ಲ ಇದಕ್ಕೆ, ಅದಕ್ಕೋಸ್ಕರ ಈ ಥರ ನೀರು ಹಾಕ್ತಾಯಿದ್ದೀನಿ ನಾನು. ನೋಡಿ, ಸ್ವಲ್ಪನೇ ಹಾಕೊಳ್ಳಿ. ಫ್ರೆಂಡ್ಸ್, ಇದು ಹೇಗೆ ಬರುತ್ತೆ ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಈಸಿ ಇದೆ ಮಾಡೋದು, ಎಲ್ಲರೂ ಮಾಡ್ಕೋಬೋದು. ಆರೋಗ್ಯಕ್ಕಂತೂ ಮಾಡಿಸ್ದಂಗಿದೆ ರಾಗಿ ಉಪ್ಪಿಟ್ಟು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇವಾಗ. ತುಂಬ ತೆಳು ಥರ ಮಾಡ್ಕೋಬಾರ್ದು ಇದನ್ನು. ನೀರು ಹಾಕ್ದಂಗೂ ಇರಬೇಕು, ಪುಡಿ ಪುಡಿಯಾಗೂ ಇರಬೇಕು, ತೇವನೂ ಆಗಿರಬೇಕು. ಆ ಥರ ಅಲ್ಲಿವರೆಗೂ ಮಾಡ್ಕೋಬೇಕು ಇದನ್ನು. ನೋಡಿ, ಇವಾಗ ರೆಡಿ ಆಗ್ತಾ ಇದೆ ಇದು ಇವಾಗ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈ ಥರ ಉಂಡೆ ಮಾಡಲಿಕ್ಕೆ ಬರಬೇಕು. ನೋಡಿ, ಪುಡಿನೂ ಆಗಿರಬೇಕು, ತೇವನೂ ಆಗಿರಬೇಕು. ಈ ಥರ ಪುಡಿ ಪುಡಿಯಾಗಿರಲಿ. ಇವಾಗ ನೀರು ಹಾಕಿರ್ತೀವಲ್ಲ, ಸ್ವಲ್ಪ ಗಂಟಾಗಿರುತ್ತೆ ಅದು. ಅದಕ್ಕೋಸ್ಕರ ನಾನು ಒಂದು ಜರಡಿ ಹಿಡ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಜರಡಿ ಮಾಡಿದಾಗ ಗಂಟೆಲ್ಲ ಒಡ್ಕೊಂಬಿಡುತ್ತೆ. ತುಂಬ ಈಸಿ ರಾಗಿ ಉಪ್ಪಿಟ್ಟು ಮಾಡೋದು. ಮಾಡ್ಕೊಳ್ಳಿ ನೀವು, ತುಂಬ ರುಚಿಕರವಾಗಿರುತ್ತೆ. ನೋಡಿ, ಈ ಜರಡಿ ಹಿಡಿದಾಗ ಈ ಗಂಟೆಲ್ಲ ಹೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತನ. ಪುಡಿ ಪುಡಿಯಾಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಭಾಳ ಸ್ಮೂತಾಗಿರುತ್ತೆ ಹಿಟ್ಟು, ಯಾಕೆಂದರೆ ನೀರು ಬೇರೆ ಹಾಕಿರ್ತೀವಿ, ನಾವು ಹುರಿದಿರ್ತೀವಿ ಆಲ್ರೆಡಿ. ಹಿಟ್ಟೆಲ್ಲ ಅಳ್ಕೊಂಡಂಗೆ ಆಗುತ್ತೆ ಇದು. ನೋಡಿ, ಎಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ, ಪುಡಿ ಪುಡಿಯಾಗಿ ತೇವನೂ ಆಗಿದೆ, ಪುಡಿನೂ ಆಗಿದೆ. ಆ ಥರ ಇದೆ, ಒಂದು ಗಂಟೆ ಇರಲ್ಲ ಇದರಲ್ಲಿ. ನೋಡಿ, ಇದನ್ನು ಈ ಥರ ಜಾಲಿ ಥರ ಇರೋ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಪ್ಲೇಟ್ ಇದ್ದರೆ ಪ್ಲೇಟಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಈ ಥರ ಜಾಲಿ ಥರ ಒಂದು ಬೌಲ್ ಇದ್ದರೆ ಇದಕ್ಕೆ ಹಾಕೊಂಬಿಟ್ಟು ಸ್ವಲ್ಪ ಅವೆನಲ್ಲಿ ಬೇಯಿಸ್ಬೇಕು. ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಗೆ ಇಟ್ಕೊಳ್ಳಿ. ನಾನು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ. ಇದು ಕುಕ್ಕರ್ ಮೇಲೆ ಇಟ್ಬಿಡ್ತೀನಿ. ಅವೆನಲ್ಲಿ ಒಂದು 10 ನಿಮಿಷ ಬೇಯಲಿ ಇದು. ನೋಡಿ, ಈಗ ನೀರು ಹಾಕ್ದಾಗಲೂ ಅಳ್ಕೊಂಡಂಗೆ ಇರುತ್ತೆ, ಹುರಿದಿರೋ ರಾಗಿ ಹಿಟ್ಟಲ್ಲ. ಈ ಥರ ಅವೆನಲ್ಲಿ ಬೇಯಿಸಿದ್ರು ಇನ್ನೂ ಅಳ್ಬಿಡುತ್ತೆ, ಚೆನ್ನಾಗಿ ಬೇಯುತ್ತೆ ಅದು ಹಿಟ್ಟೆಲ್ಲ. 10 ನಿಮಿಷ ಬಿಟ್ಬಿಡ್ತೀನಿ ಈ ಥರ. ನೋಡಿ, 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ನಾವು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಳ್ಳೋದಿಗೆ ಇದು ರೆಡಿ ಆಗಿಬಿಡುತ್ತೆ ಹಿಟ್ಟೆಲ್ಲ. ನೋಡಿ, ರೆಡಿ ಆಗಿದೆ. ಇವಾಗ ತೆಗಿಯೋಣ ಇದು. ನೋಡಿ, ಎಷ್ಟು ಘಮ ಘಮ ಅಂತೈತೆ ಅಂತನ. 2 ಸರಿ 3 ಸರಿ ಬೆಂದಂಗೆ ಆಗುತ್ತೆ. ಒಂದು ಸರಿ ಹುರಿದಿರ್ತೀವಿ, ಒಂದು ಸರಿ ನೀರಾಗಿ ಕಲಸಿರ್ತೀವಿ, ಒಂದು ಸರಿ ಇವಾಗ ನೋಡಿ ಅವೆನಲ್ಲಿ ಬೇಯಿಸಿದ್ವಿ. ಚೆನ್ನಾಗಿ ಅರಳಿದೆ. ಒಳ್ಳೆ ಉಪ್ಪಿಟ್ಟು ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಹದವಾಗಿ. ಈಗ ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು 6 ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ ಬಾಣಲಿಗೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಬೀನ್ಸ್ ಹಾಕ್ತಾಯಿದ್ದೀನಿ. ಸೇಮ್ ನೀವು ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಹಾಕ್ಕೊಳ್ತೀರೋ ಅದೇ ಥರ ಹಾಕ್ಕೊಳ್ಳಿ.
ತರಕಾರಿ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ತೆಂಗಿನಕಾಯಿ ಹಾಕ್ಕೊಳ್ಳಿ. ಕ್ಯಾರೆಟ್ ಹಾಕ್ತೆ ಒಂದು ಬೌಲು, ಬೀನ್ಸು ಕ್ಯಾರೆಟ್ ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದನ್ನು. ಸೇಮ್ ಉಪ್ಪಿಟ್ಟು ಥರನೇ ನೋಡಿ. ಸ್ವಲ್ಪ ಬೇಯಲಿ, ಎಣ್ಣೆಯಲ್ಲಿ ಬೇಯಬೇಕು ತರಕಾರಿ, ಸ್ವಲ್ಪ ಬೀನ್ಸು ಕ್ಯಾರೆಟ್ ಎಲ್ಲ ನೋಡಿ. ಅರ್ಧ ಬೆಂದಿದೆ, ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು ಹಾಕಿದೆ. ಇವಾಗ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಬಾಯಿಗೆಲ್ಲ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಚೆನ್ನಾಗಿ ಫ್ರೈ ಆಗಲಿ. ತರಕಾರಿ ಅರ್ಧ ಆಲ್ರೆಡಿ ಬೆಂದಿರುತ್ತೆ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಬಿಡಬೇಕು. ನೋಡಿ ರೆಡಿ ಆಗಿದೆ. ಇವಾಗ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪು ಮಾತ್ರ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ನೋಡಿ ಎಲ್ಲ ತರಕಾರಿ ಎಲ್ಲ ಬೇಯ್ದಿದೆ. ಇವಾಗ ಅವೇನಲ್ಲಿ ರಾಗಿ ಹಿಟ್ಟು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನೋಡಿ 1 ಗಂಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಜಾಸ್ತಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಇದಕ್ಕೆ. ನೋಡಿ ಇವಾಗ ನೀರು ಹಾಕಲ್ಲ, ಅದಕ್ಕೆ ಫಸ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ರಾಗಿ ಉಪ್ಪಿಟ್ಟು ಅಂತೂ ಸೂಪರಾಗಿತ್ತು. ಇವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ತೆಂಗಿನಕಾಯಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿ ಇರುತ್ತೆ. ಯಾರಿಗೆಲ್ಲ ರವೆ ಉಪ್ಪಿಟ್ಟು ಇಷ್ಟ ಇರಲ್ಲ ನೋಡಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಬೆಂದುಬಿಡುತ್ತೆ. ಇವಾಗ ಮೊದಲು ಸ್ವಲ್ಪ ಬೆಂದಿದೆ, ಆಲ್ರೆಡಿ ಅದು ಆವಿನಲ್ಲೇ ಬೆಂದಿರುತ್ತೆ. ನೋಡಿ 1-5 ನಿಮಿಷ ಈ ಥರ ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿ ನಿಮ್ಮ ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳಿ ರುಚಿಗೆ ಉಪ್ಪನ್ನ. ಬೇಕು ಅಂದರೆ ಮೇಲ್ಗಡೆ ನಿಂಬೆ ರಸ ಹಾಕ್ಕೊಳ್ಳಿ. ನಾನು ಹಾಕಿಲ್ಲ ಇದಕ್ಕೆ, ಟೊಮೊಟೊನೂ ಹಾಕಿಲ್ಲ ನಾನು. ಟೊಮೊಟೊ ಹಾಕಿದ್ರೂ ಚೆನ್ನಾಗಿರುತ್ತೆ, ನಾನು ಹಾಕಕ್ಕೆ ಹೋಗಲಿಲ್ಲ ಇದಕ್ಕೆ. ನೋಡಿ ರೆಡಿ ಆಯಿತು ಎಲ್ಲ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಆರೋಗ್ಯಕ್ಕಂತೂ ಮಾಡಿಸ್ದಂಗಿದೆ ರಾಗಿ ಉಪ್ಪಿಟ್ಟು. ತುಂಬ ಈಸಿನೂ ಇದೆ ಮಾಡೋದು. ಮಾಡ್ಕೊಳ್ಳಿ ಮರಿದೇನೆ ನೀವು. ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಫ್ರೆಂಡ್ಸ್ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್.